ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ನಡೆಸಿ ಇವತ್ತಿಗೆ 10 ದಿನಗಳಿಂದಲೂ ಕೂಡ ನಿರಂತರವಾಗಿ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಮಧ್ಯೆ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾನೆ ಇದೆ. ಈ ಕ್ಷಣಕ್ಕೂ ಕೂಡ ದಾಳಿ ಪ್ರತಿದಾಳಿಗಳು ಆಗ್ತಾನೆ ಇದೆ. 3 ದೇಶಗಳ ಯುದ್ಧಕ್ಕೆ ನಲುಗೋಗಿದ್ದಾರಂತೆ ಜನ. ಅಲ್ಲಿ ನಾಗರಿಕರು ಉಸಿರಾಡಕ್ಕಾಗ್ತಾ ಇಲ್ಲ. 3 ದೇಶಗಳ ಯುದ್ಧಕ್ಕೆ ನಾಗರಿಕರ ಪರಿಸ್ಥಿತಿ ಹೇಳ್ತಿರದ್ದು. ಇರಾನ್ನ ರಸ್ತೆ ಉದ್ದಕ್ಕೂ ಕೂಡ ಬರೀ ಬೆಂಕಿ ಉಂಡೆ ಅಂತೆ. ಎಲ್ಲಿ ಯಾವ ಸಂದರ್ಭಕ್ಕೆ ದಾಳಿ ಆಗುತ್ತೋ ಅನ್ನುವಂಥ ಆತಂಕ ಬೇರೆ. ಇರಾನ್ನ ಆಯಿಲ್ ಸ್ಪಾಟ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದೆಯಂತೆ ಅಮೆರಿಕ. ಇರಾನ್ನ ಗ್ಯಾಸೋಲಿನ್ ಪೈಪ್ಲೈನ್ ಮೇಲೆ ದಾಳಿಯಾಗಿದೆ. ಇರಾನ್ನ ಟೆಹರಾನ್ ಕರಾಜ್ನ ತೈಲ ಘಟಕಕ್ಕೂ ಕೂಡ ದಾಳಿ ಮಾಡಲಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಆಯಿಲ್ ಡಿಪೋಗಳು ಭಸ್ಮ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದ್ದು, ಇರಾನ್ನಿಂದಲೂ ಕೂಡ ಸೇಮ್ ಟು ಸೇಮ್ ಪ್ರತಿಕಾರವನ್ನ ತೀರಿಸಿಕೊಳ್ಳಲಾಗ್ತಾ ಇದೆ. ಇಸ್ರೇಲ್ನ ಹೈಫಾ ತೈಲ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದ್ದು, ಇದರ ನಡುವೆ ಅಲಿ ಖಮೇನಿ ಉತ್ತರಾಧಿಕಾರಿಯನ್ನ ಘೋಷಣೆ ಮಾಡಲಾಗಿದೆ. ಅಲಿ ಪುತ್ರ ಮೊಂತಾಬಾ ಖಮೇನಿ ನೂತನ ಉತ್ತರಾಧಿಕಾರಿ ಅಂತ ಆಲ್ರೆಡಿ ಘೋಷಣೆ ಕೂಡ ಮಾಡಲಾಗಿದೆ. ಅಧಿಕೃತವಾಗಿ ಉತ್ತರಾಧಿಕಾರಿಯ ಘೋಷಣೆಯನ್ನ ಇರಾನ್ ಮಾಡಿಕೊಂಡಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಯಾತುಲ್ಲಾ ಅಲಿ ಖಮೇನಿಯ ಹತ್ಯೆಯ ವಿಚಾರಣೆ ಸುಳ್ಳ ಅನ್ನುವಂಥ ಪ್ರಶ್ನೆಗಳು ಈ ಹಿಂದೆ ಮೂಡಿತ್ತು. ಕಾರಣ ಸೋಷಿಯಲ್ ಮೀಡಿಯಾ ಅಂದ್ರೆ ಅವರ ಎಕ್ಸ್ ಖಾತೆಗಳು ಆಕ್ಟಿವ್ ಆಗಿರೋದನ್ನ ಕಂಡು. ಬಟ್ ಈಗ ಆಲ್ರೆಡಿ ಉತ್ತರಾಧಿಕಾರಿ ಘೋಷಣೆ ಆಗಿರೋದ್ರಿಂದ ಇರಾನ್ ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ ತನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ ಅಂತ. ಆತ ಮೃತಪಟ್ಟಿದ್ದಾನೆ ಅನ್ನೋದನ್ನ ಇರಾನ್ ಕೂಡ ಅಧಿಕೃತವಾಗಿ ಒಪ್ಕೊಂಡಿದ್ದು, ಖಮೇನಿಯ ಉತ್ತರಾಧಿಕಾರಿಯನ್ನ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಖಮೇನಿ ಪುತ್ರ ಮೊಂತಾಬಾ ಖಮೇನಿಯನ್ನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಲಾಗಿದೆ. از اینجا میاد اینجا اومد ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.